ಸದ್ಯಕ್ಕೇನಿಲ್ಲ. ಇವಾಗ ನಿಮಗೆ ಗೊತ್ತಿದೆ, ನಮ್ಮ ಪ್ರೊಡಕ್ಷನಲ್ಲಿ ಭಾಳ ಸ್ಲೋ ಆಗಿ ನಾವು ಈ ಸಿನಿಮಾ ಟೇಕ್ ಆಫ್ ಮಾಡ್ತೀವಿ. ಬಟ್ ಒನ್ಸ್ ನಾವು ಸೆಟ್ಸ್ಗೆ ಅಂತ ಹೋದಾಗ ತುಂಬ ಕ್ವಿಕ್ಕಾಗಿ ಹೋಗ್ತೀವಿ. ಧ್ರುವ ಸರ್ಜಾ ಅವ್ರದ್ದು, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಮಾತಾಡಿಲ್ಲ. ಬರೋ ವರ್ಷ, ಯಾಕಂದರೆ ಈ ವರ್ಷ ಸ್ವಲ್ಪ ನನ್ನ ಎಲೆಕ್ಷನ್ಸಿಂದ ನನ್ನ ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಇವಾಗ ಹೊಸ ವೆಂಚರ್ಸ್ಗಳು ಮಾಡ್ತಾ ಇದ್ವಿ, ಬೇರೆ ಬೇರೆ ವೆಂಚರ್ಸ್, ಅದೆಲ್ಲ ಮುಗಿದ ಮೇಲೆ ಖಂಡಿತವಾಗ್ಲೂ ಸಿನಿಮಾ ಶುರು ಅಣ್ಣ. ಈಗ ಮತ್ತೆ ಫಿಲಮ್ಗಳು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾ ಇದ್ದಾರೆ. ಸೊ ನಿಮ್ಮಂಥ ಪ್ರೊಡ್ಯೂಸರ್ ಹಿಂದೆ ಉಳ್ಕೊಂಬಿಟ್ರೆ ಹೆಂಗಣ? ಸೊ ಅದ್ರ ಬಗ್ಗೆ ಒಂದು ಏನಿಲ್ಲ ಸರ್, ನನಗಿಂತ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಇದ್ದಾರೆ, ಒಳ್ಳೆ ಕಲಾವಿದರು ಇದ್ದಾರೆ, ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಖಂಡಿತವಾಗ್ಲೂ ಇವಾಗ ನೀವು ನೋಡಿ, ಇದು ಮಳೆಗಾಲ, ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ಒಂದೊಂದು ಕಾಲದಲ್ಲೂ ಒಂದೊಂದು ಥರ ಇದ್ದೇ ಇರ್ತದೆ. ಆಮೇಲೆ ಇದು ಒಂದು ಸೀರೀಸ್ ಆಫ್ ಸಿನಿಮಾಗಳಾಗ್ಬಿಟ್ರು ಜನಕ್ಕೆ ನೋಡುವಂಥ ಇದಿರಲ್ಲ. ಜನರಲಿ ಏನಾಗುತ್ತೆ, ನಿಮಗೆ ಸಿನಿಮಾ ಸೀಸನ್ ಅಂತ ಬಂದಾಗ ಜನವರಿ ಫೆಬ್ರವರಿ ಸಿನಿಮಾ ಸೀಸನ್, ಮಾರ್ಚು ಏಪ್ರಿಲ್ ಎಲ್ಲ ಬಂದು ನಿಮಗೆ IPL ಬರೋದ್ರಿಂದ ಯಾವ ಸಿನಿಮಾನೂ ಹೋಗಲ್ಲ. ಅದಾದಮೇಲೆ ನಮಗೆ ಜೂನ್ ಜುಲೈ ಸಿನಿಮಾ ಸೀಸನ್ ಅಲ್ಲ. ಯಾಕಂದರೆ ಏನಾಗುತ್ತೆ ಅಂದರೆ, ಪೇರೆಂಟ್ಸ್ಗಳು ಮಕ್ಕಳಿಗೆ ಫೀಸ್ ಕಟ್ಟುವಂಥ ಇದಿರ್ತದೆ, ಮನೆಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗಿರ್ತಾರೆ, ಯಾರ ಹತ್ರ ಖರ್ಚು ಮಾಡೋದು ದುಡ್ಡಿರಲ್ಲ. ಹಾಗಾಗಿ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರು ಒಂದು ಸೀಸನ್, ನವಂಬರ್, ಡಿಸೆಂಬರು ಸಿನಿಮಾ ಸೀಸನ್ ಅಂತ ಬಂದರೆ ಇನ್ ಬಿಟ್ವೀನ್ 2 ತಿಂಗಳು ಸಿಗ್ತದೆ. ಆ ಟೈಮಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತದೆ. ಸ್ಟೋರಿ ಎಲ್ಲ ರೆಡಿ ಆಗಿದೆಯಾ ಹೆಂಗಣ? ಇಲ್ಲ ಇಲ್ಲ, ನಿಧಾನಕ್ಕೆ. ಯಾಕಂದರೆ ಇವಾಗ ನಿಮಗೆ ಗೊತ್ತಿದೆ, ನಾವು ಮಾಡಿರೋ ಸಿನಿಮಾಗಳೆಲ್ಲ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡಿದ್ದೀವಿ. ಮಾಸ್ ಇದ್ರೂ ಕೂಡ ಮುಂದಕ್ಕೆ ಮಾಡಿದ್ರು ಅದೇ ರೀತಿ ಸಿನಿಮಾನೇ ಮಾಡ್ತೀವಿ, ಸ್ವಲ್ಪ ಟೈಮ್ ತೊಗೊಳ್ತಾರೆ. ಓಕೆ ಅಣ್ಣ. ಇತ್ತೀಚಿನ ಬೆಳವಣಿಗೆ ಬಗ್ಗೆ ಏನು ಹೇಳಕ್ಕೆ? ಒಂದೇ ಮಾತಲ್ಲಿ ಹೇಳಬೇಕು. ಏನಿಲ್ಲ ಸರ್, ನಾನು ನಿಮಗೆ ಗೊತ್ತಿದೆ, ನಾನು ಪೊಲೀಸ್ ಅಧಿಕಾರಿನೂ ಅಲ್ಲ, ಅಥವಾ ಆರೋಪಿನೂ ಅಲ್ಲ, ಅಥವಾ ವಿಕ್ಟಿಮೂ ಅಲ್ಲ, ಅಥವಾ ನ್ಯಾಯಾಧೀಶನೂ ಅಲ್ಲ. ನಿಮಗೆ ಎಷ್ಟು ಗೊತ್ತಿದೆ, ನನಗೂ ಅಷ್ಟೇ ಗೊತ್ತಿದೆ. ಎಲ್ಲದಕ್ಕೂ ಇನ್ನು ತನಿಖೆ ಆಗ್ತದೆ. ನಾವು ಒಂದು ಒಳ್ಳೆ ಉದ್ದೇಶ ಬಂದಿದ್ದೀವಿ. ಹೇಳ್ತಿದ್ರಣ, ಈಗ ಬಂದು ಮಾತಾಡ್ತಾ ಇದ್ದಾರಲ್ಲ, ಫಸ್ಟ್ ಯಾಕೆ ಮಾತಾಡಲಿಲ್ಲ ಒಂದು ಮೀಡಿಯಾಗಳು ಮುಂದೆ ಈಗ ಮಾತಾಡ್ತಿದ್ದಾರಲ್ಲ, ಒಳಗಡೆ ಹೋಗಿ ಅಂತ ಅಂದ್ಬಿಟ್ಟು ಕೆಲವೊಂದು ಗ್ರೂಪ್ ಧ್ವನಿ ಮಾಡೋ ವಿಚಾರಕ್ಕೆ ಬಂದಾಗ ನಾನು ಯಾವತ್ತಿದ್ರೂ ಧ್ವನಿ ಮಾಡಿದ್ದೀನಿ. ನಾನು ಈಗಾಗಲೇ ಹೇಳಿದ್ದೀನಿ, ನಾವು ಯಾರಿಗೂ ನೋಡಿ, ಪ್ರತಿಯೊಬ್ಬರಿಗೂ ಪ್ರೀತಿ ವಿಶ್ವಾಸ ಅಂತ ಬಂದಾಗ ಬೂಟು ಬೇಕಾದ್ರೆ ಪಾಲಿಷ್ ಮಾಡ್ತೀವಿ. ನಾವು ಯಾವತ್ತೂ ಅದಕ್ಕೇನು ಅಂಜಿಕೆ ಮಾಡಲ್ಲ. ಆಮೇಲೆ ಏನೋ ಒಂದು ಒಳ್ಳೆ ಉದ್ಯಮ ಮಾಡಿದ್ದಾರೆ, ಆ ಉದ್ಯಮದ ಬಗ್ಗೆ ಮಾತಾಡುವಂಥ ವೇದಿಕೆಗಳು ಬಂದಾಗ ಖಂಡಿತವಾಗ್ಲೂ ಮಾತಾಡ್ತೀವಿ. ನಾವು ಯಾರಿಗೂ ಎದುರೋರು ಅಲ್ಲ, ತಲೆ ಕೆಡಿಸ್ಕೊಳ್ಳೋರು ಅಲ್ಲ. ಪ್ರೀತಿ ವಿಶ್ವಾಸ ಅಂತ ಬೂಟ್ ಪಾಲಿಷ್ ಬೇಕಾದ್ರೂ ಮಾಡ್ತಿದ್ದಾರೆ, ನಮಗೇನು ನಾಚಿಕೆ ನೋವು ಅಲ್ಲ. ಯಾಕೆಂದರೆ ನಿಮ್ಮ ಸಿನಿಮಾ ಹೀರೋ, ಸೊ ಈ ಥರ ಸರಿ. ನಾನು ಈಗಾಗಲೇ ಹೇಳಿದೆ ನೋಡಿ, ರಿಲೇಷನ್ಶಿಪ್ ಬಿಟ್ವೀನ್ ದಿ ಪೇಷಂಟ್ ಆ್ಯಂಡ್ ದಿ ಡಾಕ್ಟರ್. ಆಗ ನಾವು ಪೇಷಂಟು ಡಾಕ್ಟರ್ ಹತ್ರ ಹೋದಾಗ ಇಂಜೆಕ್ಷನ್ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾ ಇರ್ತಾರೆ. ಅಷ್ಟೇ ನಮ್ಮ ಸಂಬಂಧ. ಅದಕ್ಕೆ ಮೀರಿದ್ದು ಏನೂ ಇಲ್ಲ ಸರ್, ಏನೂ ನಾವು ಇಟ್ಕೊಳ್ಳೋದು ಇಲ್ಲ. ತಿನ್ನಬೇಕು, ಹೋಟ್ಲಿಗೆ ಹೋಗಿ ತಿನ್ನಬೇಕು, ತಟ್ಟೆ ಗ್ಲಾಸ್ ಅಲ್ಲೇ ಇಟ್ಬಿಟ್ಟು ಬರ್ತಾ ಇರ್ಬೇಕು ಕೈಗಳು.